ಕುಮಾರ್ ಹೇಳ್ತಾರೆ. ಈ ಸರ್ಕಾರ ಈಗಾಗಲೇ ಅಕ್ಕಿ ಕಳವು ಆಗಿರ್ತಕ್ಕಂಥದ್ದನ್ನು CID ತನಿಖೆಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ. ಆದರೆ ಗುರುಮಿಟ್ಕಲ್ನಲ್ಲಿ ಬಹಳಷ್ಟು ಮತ್ತು ಈ ಶಾಪುರದಲ್ಲೂ ಕೂಡ ಆಗಿದೆ ಅಂತಕ್ಕಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಸುಮಾರು ಗೋದಾವನಲ್ಲೇ ಶಾಪುರದಲ್ಲಿ ಕೂಡ ಅಕ್ಕಿ ಕಳವು ಆಗಿರ್ತಕ್ಕಂಥದ್ದು ಮೊದಲು ಕೂಡ ಬೆಳಕಿಗೆ ಬಂದಿತ್ತು. ಬಹಳ ಬೇಡಿಕೆ ಇತ್ತು, ಅದನ್ನು ಕೊಡಬೇಕು ಅಂತೇಳಿ. ಬಟ್ ಒಂದನ್ನು ಕೊಟ್ಟು ಒಂದನ್ನು ಕೊಡದೇ ಇರತಕ್ಕಂಥದ್ದು ಸರಿಯಲ್ಲ. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಯಾಕೆ ಕಳವಾಗ್ತಾ ಇದೆ, ಇದರಿಂದ ಯಾರಿದ್ದಾರೆ, ಇದೆಲ್ಲ ಇವತ್ತಿನದಲ್ಲ, ಸುಮಾರು 2 ವರ್ಷಗಳ ಕಾಲದಿಂದ ಇದು ನಾವು ಪದೇ ಪದೇ ಗಮನಕ್ಕೆ ತರ್ತಾ ಇದ್ದರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿರಲಿಲ್ಲ. ಈಗ ಇತ್ತೀಚೆಗೆ ಬಹಳ ಕಳವು ಹೆಚ್ಚಾಗ್ತಾ ಇರೋದ್ರಿಂದ ನಾನು ನೋಡಿದ್ದೇನೆ ಕೆಲವು ಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಇದು ಗುಲ್ಬರ್ಗಾದಲ್ಲೂ ಬಹಳ ಆಗಿತ್ತು. ರಾಜಕೀಯ ಕೆಸರಾಚಾಟ ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ಯಾಕೆ ಇದು ಆಗ್ತಾ ಇದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಜನರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಹೆಚ್ಚಾಗಿದೆಯಾ ಅಥವಾ ನೋಡಿ, ನೀವು ಯಾರಿಗೆ SIT ಕೊಡ್ತೀರಾ, CID ಕೊಡ್ತೀರಾ, ಮತ್ತೊಬ್ಬರು ಕೊಡ್ತೀರಾ ಪ್ರಶ್ನೆ ಅಲ್ಲ. ಕಳವು ಆಗ್ತಿರೋದು ನಿಲ್ಲಬೇಕಾ ಬೇಡ, ಅಥವಾ ಕಳವು ಮಾಡ್ತಿರ್ತಕ್ಕಂಥವ್ರು ಯಾರು, ಇದರಿಂದ ರಾಜಕೀಯ ಹಸ್ತಕ್ಷೇಪ ಇದೆಯಾ, ವ್ಯಾಪಾರದವ್ರದ್ದು ಮಾತ್ರ ಹಸ್ತಕ್ಷೇಪ ಇದೆಯಾ, ಇಲ್ಲಾಂದರೆ ಅಧಿಕಾರಿಗಳು ಮಾತ್ರ ಇರ್ತದೆ, ಇದನ್ನು ತಿಳಿದು ಶಿಕ್ಷೆ ಕೊಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ. ಆ ಕಾರಣದಿಂದ ಯಾವುದಕ್ಕೆ ಕೊಟ್ಟರು ನಿಜ ಸತ್ಯಾಂಶಗಳು ಹೊರಗೆ ಬರಬೇಕು ಅನ್ನೋದೇ ಎಲ್ರಿಗೂ ಬೇಕಾಗಿರ್ತದೆ. ಹಿಂದೆ ಕೂಡ ಅದನ್ನು ಇದಕ್ಕೆ ತನಿಖೆಗೆ ಕೊಡಬೇಕು ಅಂತೇಳಿ ನಾನು ಹಿಂದೆ 1 ವರ್ಷದ ಹಿಂದೆ ಕೂಡ ನಾನು ಒತ್ತಾಯ ಮಾಡಿದ್ದೇನೆ. ಆವತ್ತಿನಿಂದ ಇವತ್ತುವರೆಗೂ ಬೇರೆ ಬೇರೆ ಆಗ್ತಾಯಿವೆ, ಅದನ್ನು ಕೂಡ ಆಗಬೇಕು ಅಂತೇಳಿ ಈಗಲೂ ಕೂಡ ನಾನು ಒತ್ತಾಯ ಮಾಡಿ